ನಮಸ್ಕಾರ. ನಾನು ನಿಮ್ಮ ರಮೇಶ್ ಪೊಲೀಸ್. ನೀವು ಕೇಳ್ತಿದ್ದೀರಿ ಒಂದು ಮಹತ್ವದ ಮಾಹಿತಿ ಕಾರ್ಯಕ್ರಮ. ಡಿಜಿಟಲ್ ಪಾವತಿ ಕ್ರಾಂತಿ, ಭೀಮ್ UPI ಮತ್ತು ಕ್ಯಾಶ್ಲೆಸ್ ಇಂಡಿಯಾ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಡಿಜಿಟಲ್ ಪಾವತಿಗಳಲ್ಲಿ ಜಗತ್ತಿನನ್ನೆಲ್ಲ ಗಮನ ಸೆಳೆದಿದೆ. 2016 ನೋಟ್ಬಂದಿ ಬಳಿಕ ದೇಶದಲ್ಲಿ ಭೀಮ್ UPI ಮೂಲಕ ಕ್ಯಾಶ್ಲೆಸ್ ವಹಿವಾಟು ತೀವ್ರವಾಗಿ ಬೆಳೆಯತೊಡಗಿತು. ಹೀಗಿದೆ ಇತ್ತೀಚಿನ ಡಿಜಿಟಲ್ ಪಾವತಿ ದತ್ತಾಂಶ. 2023ರಲ್ಲಿ ಭಾರತದಲ್ಲಿ UPI ವಹಿವಾಟು ದೈನಂದಿನ 14.5 ಲಕ್ಷ ಕೋಟಿ. 2024 ಜನವರಿಯಲ್ಲಿ UPI ಮೂಲಕ 12.3 ಬಿಲಿಯನ್ ವಹಿವಾಟು ನಡೆದಿದ್ದು, 18.41 ಲಕ್ಷ ಕೋಟಿ ವಹಿವಾಟು ಮೊತ್ತ. UPI ಬಳಕೆದಾರರು 35% ಏರಿಕೆ ಕಂಡಿದ್ದು, ಸಣ್ಣ ವ್ಯಾಪಾರಸ್ಥರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿದ್ದಾರೆ. UPI, ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಮುಂತಾದ ಪ್ಲಾಟ್ಫಾರ್ಮ್ಗಳು ಪೇಪರ್ಲೆಸ್ ಕ್ಯಾಶ್ಲೆಸ್ ವಹಿವಾಟಿಗೆ ಉತ್ತೇಜನ ನೀಡಿವೆ. ಇದರಿಂದ ಲಾಭವೇನು? ಸುಲಭ ಕ್ಷಿಪ್ರ ಪಾವತಿ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಸಾಕು. ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಸಂಪರ್ಕ, ಮಧ್ಯವರ್ತಿ ಅಗತ್ಯವಿಲ್ಲ. ಆರ್ಥಿಕ ವಹಿವಾಟಿನ ಪಾರದರ್ಶಕತೆ. ನಗದು ಬಳಕೆ ಕಡಿಮೆಯಾಗಿ ಕಪ್ಪು ಹಣ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಆದರೆ ಸವಾಲುಗಳು ಇಲ್ಲವೇ? ಹೌದು, ಸವಾಲುಗಳು ಇದೆ. ಸೈಬರ್ ಅಪಾಯ, ಡಿಜಿಟಲ್ ಮೋಸಗಳು, ಕೆಲವೊಮ್ಮೆ ಸರ್ವರ್ ಡೌನ್ ಸಮಸ್ಯೆ ಮುಂತಾದ ಸವಾಲುಗಳಿವೆ. ಸರ್ಕಾರ ಮತ್ತು ಬ್ಯಾಂಕ್ಗಳು ಸೈಬರ್ ಸುರಕ್ಷತೆ ಸುಧಾರಿಸುವತ್ತ ಗಮನ ಹರಿಸುತ್ತಿವೆ. ಇನ್ನು ಮುಂದೆ ನಗದು ಹಿಡಿದುಕೊಂಡು ತಿರುಗುವ ಅವಶ್ಯಕತೆ ಕಡಿಮೆ. ಭಾರತ ಡಿಜಿಟಲ್ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿದೆ. ಇವತ್ತಿನ ಮಾಹಿತಿಯು ನಿಮಗೆ ಉಪಯುಕ್ತವಾಯಿತು ಎಂದು ನಂಬುತ್ತೇನೆ. ನಿಮ್ಮ ಅಭಿಪ್ರಾಯ, ಅನುಭವಗಳನ್ನು ಹಂಚಿಕೊಳ್ಳಿ. ನಾನು ನಿಮ್ಮ ರಮೇಶ್ ಪೊಲೀಸ್. ಮತ್ತೆ ಹೊಸ ವಿಷಯದೊಂದಿಗೆ ಶೀಘ್ರವೇ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.